ದಾರಿಯಲ್ಲಿ ಕುಲ್ಪಿಡನ್ ಅಲ್ಲ ನನ್ನ ಮಗನು ಜುನೈದ್ ಎಂಬ ಹುಡುಗ ಅವನ ಪ್ರಾಣವನ್ನು ಉಳಿಸಿರಿ ಅನ್ನೋದು ಸರಿ. ನೋಡಿ, ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ಈ ತಂದೆಯ ಕಣ್ಣೀರನ್ನು ನಮಗೆ ಕಾಣಲು ಸಾಧ್ಯವಾಗ್ತಿಲ್ಲ. ದಯವಿಟ್ಟು ಈ ವಿಡಿಯೋವನ್ನು ಆದಷ್ಟು ಜನರಿಗೆ ನೀವು ಶೇರ್ ಮಾಡ್ಕೊಳ್ಳಿ. 50 ಲಕ್ಷ ಬೇಕು. ಈ ತಂದೆ ಮೀನಿನ ವ್ಯಾಪಾರ ಮಾಡಿ ಅವತ್ತವತ್ತು ಸಿಗುವಂಥ ದುಡ್ಡಿನಿಂದ ಮನೆ ಜೀವನವನ್ನು ಸಾಗಿಸ್ತಿರುವಂತಹ ಇವರ ಕಣ್ಣೀರಿಗೆ ನಾವೆಲ್ಲರೂ ಸ್ಪಂದಿಸಬೇಕು. ಯಾಕಂದರೆ 50 ಲಕ್ಷ ನಾವೆಲ್ಲ ಮನಸ್ಸು ಮಾಡಿದರೆ ಖಂಡಿತವಾಗ್ಲೂ ಆಗುತ್ತೆ. ಈ ಬಡಪಾಯಿ ತಂದೆಯ ಕಣ್ಣೀರನ್ನು ಒರೆಸುವಂಥ ಕೆಲಸ ನಾವೆಲ್ಲರೂ ಸೇರಿ ಮಾಡಬೇಕು. ಆದಷ್ಟು ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ದಯವಿಟ್ಟು ಕಲಕಲಿ ವಿನಂತಿ ಮಾಡಿ. എല്ലാവരും നിങ്ങൾ സഹായിക്കണം. നോക്കിയവരും വന്നവരും കൂടിയോ ആ ജാതി ഈ ജാതി ഇരിക്കില്ല, ആ മതം ഈ മതം നിന്നിട്ടില്ല, ചിക്കല്ലേ എന്നിട്ട് നമ്മളെല്ലാവരും കൂട്ടി ಸಹಾಯಿಕೋಣ ಸಹಾಯಿಕೋಣ. ನಮಸ್ತೆ. ಜುನೈದ್ ಕೂಡ ನನ್ನ ಸ್ಟೂಡೆಂಟ್. ಈಗ ಅವನು ಜಾಂಡಿಸ್ ಬಂದು ಹಾಸ್ಪಿಟ್ಲಲ್ಲಿದ್ದಾನೆ. ಅವನಿಗೆ ಟ್ರೀಟ್ಮೆಂಟಿಗೆ ಒಂದು 50 ಲ್ಯಾಕ್ಸ್ ಹತ್ರ ಬೇಕಾಗ್ತದೆ. ಪ್ಲೀಸ್ ಎಲ್ಲರೂ ಅವನಿಗೆ ಹೆಲ್ಪ್ ಮಾಡಿ. ಒಳ್ಳೆ ಹುಡುಗ ಕೂಡ, ಅವನು ಒಳ್ಳೆ ನಡತೆ ಇದ್ದವನು, ಹಾಗೆ ಸ್ಪೋರ್ಟ್ಸಲ್ಲಿ ಕೂಡ ಒಳ್ಳೆ ಇದ್ದಿದ್ದವನು. ಅವನಿಗೆ ಪ್ಲೀಸ್ ಎಲ್ಲರೂ ಹೆಲ್ಪ್ ಮಾಡಿ. ಸ್ಕೂಲಲ್ಲಿರಲಿ, ಕಾಲೇಜಲ್ಲಿರಲಿ, ಇಲ್ಲಿ ಮದ್ರಸದಲ್ಲಿ ಇರಲಿ, ಊರಲ್ಲಿರಲಿ, ಇವತ್ತು ಎಲ್ಲರಿಗೂ ಬೇಕಾದಂಥ ಒಬ್ಬ ಹುಡುಗ ಜುನೈದ್ ಅಂತ. ತಾಯಿ ತನ್ನ ಕರುಳ ಕುಡಿಯನ್ನು ಉಳಿಸುವುದಕ್ಕೆ ತನ್ನ ತಾಯಿಯ ಲಿವರನ್ನು ಕೊಟ್ಟು ಒಂದು ಕಡೆಯಲ್ಲಿ ತಾಯಿ ಒಳಗಿದ್ದಾರೆ, ಇನ್ನೊಂದು ಕಡೆಯಲ್ಲಿ ಮಗ ಒಳಗಿದ್ದಾರೆ. 2 ಲಿವರ್ಗಳು, 2 ಜೀವ ನಮ್ಮ ಬುದ್ಧಿಯಿಂದ ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಎಲ್ಲರೂ ನಾವು ಜೀವಿಗಳು, ಮನುಷ್ಯ ಜೀವಿಗಳು. ನಮಗೆ ಇವತ್ತು ಎಷ್ಟೋ ಜನ ತೀರಿಕೊಳ್ತಾರೆ, ಎಷ್ಟೋ ಜನ ರೋಗದಿಂದ ಇದ್ದಾರೆ. ಅದು ನಮಗೆ ಮುಖ್ಯ ಅಲ್ಲ, ಅದು ಸಾಮಾನ್ಯ ನಡೀತಾ ಇದೆ. ಆದರೆ ನಮ್ಮ ಕಣ್ಣೆದುರಿಂದಲೇ ಒಂದು ಪಕ್ಷಿ, ಒಂದು ಜೀವ ಹೋಗ್ತಾ ಇದೆ ಅನ್ನೋದಾಗ ನಮಗೆ ಅದನ್ನು ಹೇಳಲಿಕ್ಕೆ ವರ್ಣಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಕುಂತೂರು ಪೆರಾಬೆ ಪಂಚಾಯತ್ನ ಸರ್ವ ಜನರು ಇರುವ ಇದರಲ್ಲೆಲ್ಲ ನೀವು ಸಹಾಯ ಮಾಡಬೇಕು. ಪ್ರಾರ್ಥನೆ ಮಾಡತಕ್ಕಂಥ ತುಟಿಗಳು, ಸಹಾಯ ಮಾಡುವಂಥ ಕೈಗಳು, ಇದು ಸ್ವರ್ಗಕ್ಕೆ ಹೆಬ್ಬಾಗಿಲು ಅಂತೇಳಿ ತಿಳ್ಕೊಂಡಂಥ ನಾವುಗಳು ಅವರಿಗೆ ನಮ್ಮಿಂದೆಲ್ಲ ಆಗುವಂಥ ಸಹಾಯವನ್ನು ತಾವು ಮಾಡಬೇಕಾಗಿದೆ. ನಮ್ಮ ಗ್ರಾಮದ ನಿವಾಸಿಯಾಗಿರುವಂತಹ ಜುನೈದ್ ಇವರು ಲಿವರ್ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಇವರಿಗೆ ಸುಮಾರು ಒಂದು 40-50 ಲಕ್ಷ ಅಂದಾಜು ಮೆಡಿಸಿನ್ ಬೇಕಾಗ್ತದೆ ಅಂತ ಹೇಳಿರ್ತಾರೆ. ಇವರಿಗೆ ನಾವು ಜಾತಿ ಧರ್ಮ ಎಲ್ಲ മರೆತು നാವೆಲ್ಲರೂ സഹായമാകണം എന്ന് ಹೇಳಿ. വിദ്യാർത്ഥി വളരെ ഗുരുതരമായ രോഗാവസ്ഥയിലൂടെയാണ് കടന്നുപോയിക്കൊണ്ടിരിക്കുന്നത്. ആദ്യം മഞ്ഞപ്പിത്തം ബാധിച്ച് സമീപത്തുള്ള ഹോസ്പിറ്റലിൽ പ്രവേശിപ്പിക്കുകയും തുടർ ചികിത്സക്കായി ബാംഗ്ലൂരിലെ ഹോസ്പിറ്റലിലാണ് നിലവിൽ ആ കുട്ടി ചികിത്സ തേടിക്കൊണ്ടിരിക്കുന്നത്. കുട്ടിയുടെ പിതാവിന് മീനിൻ്റെ കച്ചവടമാണ്. ആ കച്ചവടത്തിൽ ഇത്രയും വലിയ തുക കണ്ടെത്തുക പ്രയാസമായതുകൊണ്ട് നമ്മുടെയൊക്കെ വിലയേറിയ സഹകരണവും സഹായവും ആ കുട്ടിക്ക് വേണ്ടി ഉണ്ടാകണം. അള്ളാഹു നമ്മെ സഹായിക്കട്ടെ. ആ കുട്ടിയെ എത്രയും പെട്ടെന്ന് ആ രോഗത്തിൽ നിന്ന് ശമനമായി നമ്മുടെ നാട്ടിലേക്ക് തിരിച്ചെത്താൻ അള്ളാഹു സഹായിക്കട്ടെ. ಕೈತಲ್ರಿ ಅಂಗಡಿ ಉಂಟು, ಡೈಲಿ ಬರೋ ಇಂತೆ ಬೇಗ ಆಪಣ ನಮ್ಮ ಮಾಂತೆಲ್ಲ ಕಷ್ಟ ಏರಿಗೆ ಬರ್ಪಣದ ಪಂಡ್ರೆ ಅಪ್ಪಾಜಿ ನಮ್ಮ ಮಾಂತೆಲ್ಲ ಲೆಕ್ಕ ಸಹಾಯ ಅನ್ಪಡು. ಜಾತಿ ಧರ್ಮ ತುವಂದ ನಮ್ಮ ಮಾಂತೆಲ್ಲ ಲೆಕ್ಕ ಕೈ ಜೋಡಿಸಿ ಆಡ್ ಮಾಡೋದು ಇಟ್ಲ ಮಾಂತೆರಡೇನು ವಿನಂತಿ ಅಂತಂದು ಮಾತಾಡೋಂಥ ಸಂದರ್ಭ ಖಂಡಿತವಾಗಲೂ ಈ ಸಂದರ್ಭದಲ್ಲಿ ನಾವೆಲ್ಲ ಕೈ ಜೋಡಿಸಿಲ್ಲ ಅಂದರೆ ಈ ಜುನೈದ್ ಅನ್ನುವ ಈ ಹುಡುಗ ನಮ್ಮನ್ನು ಕಣ್ಣು ತೆರೆದು ನೋಡಲು ಸಾಧ್ಯವಿಲ್ಲ. ದಯವಿಟ್ಟು ಎಲ್ಲರಲ್ಲಿ ಕೇಳ್ಕೊಳ್ಳೋದು ಕಳಕಳಿಯ ವಿನಂತಿ. ಕುಂತೂರು ಗ್ರಾಮದ ಏರ್ಮಾಳದಲ್ಲಿ ವಾಸವಾಗಿ ನಮ್ಮ ಪ್ರಯತ್ನ ಒಂದೇ, ಧನ ಸಹಾಯ ಮಾಡ್ಬೋದು ಹೊರತು ಬೇರೇನೂ ಮಾಡಲು ಸಾಧ್ಯವಿಲ್ಲ. ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತಲೂ ಯಾವ ಧರ್ಮನೂ ಇಲ್ಲದೆ ಇದಕ್ಕೆ ಧರ್ಮ ಅಲ್ಲ പ്രാണ മുഖ്യ ಅನ್ನೋದನ್ನು ഈ സന്ദർഭത്തിൽ ಹೇಳಲಿಕ್ಕೆ ഇഷ്ടപ്പെടുತ್ತೇನೆ. ജുനൈദ് എന്ന് പറയുന്ന ഈ കുട്ടിക്ക് വേണ്ടി നമ്മളെല്ലാവരും ഈ ദിവസങ്ങളിൽ പ്രാർത്ഥിക്കുകയാണ്. പ്രത്യേകിച്ച് ലിവർ ട്രാൻസ്പ്ലാന്റേഷനായി ഹോസ്പിറ്റലിൽ അഡ്മിറ്റായിരിക്കുന്ന ഈ മകൻ്റെ ജീവൻ രക്ഷിക്കുക എന്നത് നമ്മുടെ ഓരോരുത്തരുടെയും സമൂഹത്തിൻ്റെ ഉത്തരവാദിത്തമാണ്. സ്കൂളിൽ നല്ലൊരു മാതൃകയായി വളർന്നു വന്ന കുട്ടിയാണ് ജുനൈദ്. സോ എല്ലാവരുടെയും പ്രത്യേക സഹായം ഈ മകന് വേണ്ടി ഞങ്ങൾ യാചിക്കുകയാണ്. വേദനിക്കുന്ന കുടുംബത്തിന് താങ്ങാവാൻ നമ്മുടെ ഈ സമൂഹത്തിലെ നമ്മുടെ ഓരോരുത്തരുടെയും കടമയും ഉത്തരവാദിത്വമാണ്. അതുകൊണ്ട് ഈ വീഡിയോ കാണുന്ന ഓരോരുത്തരും നിങ്ങളാൽ കഴിയുന്ന ചെറിയ സഹായം ഈ മകന് വേണ്ടി ചെയ്ത് ഇവൻ്റെ ജീവനും ഇവരുടെ കുടുംബത്തിനും രക്ഷയായി തീരണമെന്ന് പ്രത്യേകം നിങ്ങളോട് അഭ്യർത്ഥിക്കുന്നു. എൻ്റെ ഫ്രണ്ട്
ಹುಷಾರಿಲ್ಲ ಅಂತ ಹಾಸ್ಪಿಟಲ್ಲಿ ಅಡ್ಮಿಟ್ ಆಯ್ತಲ್ಲ, ಎಲ್ಲರೂ ಆಯತ್ರ ಸಹಾಯ ಹಾಕೋಣಂತು ಕೇಟೋಳ. ಜೀವನ ಮರಣದ ಹೋರಾಟದಲ್ಲಿರುವಂಥ ನಮ್ಮ ಒಬ್ಬ ಹುಡುಗ ಜುನೈದಿಗೆ ತಾವೆಲ್ಲರೂ ಕೂಡ ತಮ್ಮಿಂದಾದಂಥ ಎಲ್ಲ ರೀತಿಯ ಆರ್ಥಿಕವಾದಂಥ ಧನ ಸಹಾಯವನ್ನು ಮಾಡೋದ್ರ ಮುಖಾಂತರ ಒಂದು ಜೀವವನ್ನು ಉಳಿಸುವಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಒಂದು ಹೃದಯ ಶ್ರೀಮಂತಿಕೆ ಇರುವಂಥ ಹೃದಯ ವೈಶಾಲ್ಯತೆ ಇರುವಂಥ ಎಲ್ಲ ಸಮುದಾಯದ ಎಲ್ಲ ಸಾರ್ವಜನಿಕ ಬಂಧುಗಳು ಕೂಡ ಇದೀಗ ಸಂಪೂರ್ಣವಾಗಿ ತಾವು ಸಹಕಾರ ಮಾಡಿದ್ರು. ಒಟ್ಟಿಗೆ ಆ ಜುನೈದ್ ಎಂಬ ಹುಡುಗ ಮತ್ತೆ ಬದುಕಿ ಬಂದು ಈ ಒಂದು ಸಮಾಜದಲ್ಲಿ ಗೌರವದಿಂದ ಬದುಕುವಂಥ ಒಂದು ರೀತಿ ಎಲ್ಲರೂ ಕೂಡ ನಾವು ಪ್ರಾರ್ಥನೆ ಮಾಡಬೇಕಂತೇಳಿ ಈ ಮೂಲಕ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ತಾ ಇದ್ದೇನೆ. Our dearest friend Muhammad Junaid is suffering from liver disease. Nearly 50 lakhs we have to deposit to the hospital in Bangalore. So I am requesting you to help him and pray for his health. ನಮಸ್ತೆ. ಕಡಬ ಸೈಂಟ್ ಜೋಕಿಮ್ಸ್ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ PUCಯ ವಾಣಿಜ್ಯ ಭಾಗದಲ್ಲಿ ಓದುತ್ತಿರುವಂತಹ ಜುನೈದ್ ನಮ್ಮ ವಿದ್ಯಾರ್ಥಿ. ಒಬ್ಬ ಅತ್ಯುತ್ತಮ ಗುಣನಡತೆಯುಳ್ಳಂಥ ಒಬ್ಬ ಒಳ್ಳೆಯ ವಿದ್ಯಾರ್ಥಿ. ನಮ್ಮ ಕಾಲೇಜು ವಿದ್ಯಾರ್ಥಿ ಸಂಘದ ಕಾರ್ಯದರ್ಶಿ ಕೂಡ ಆಗಿ ಆಯ್ಕೆ ಆಗಿರುವಂಥ ವಿದ್ಯಾರ್ಥಿ. ಅವನಿಗಾಗಿ ನಾವೆಲ್ಲರೂ ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಬೇಕಾಗಿ ನಾನು ಉಪನ್ಯಾಸಕರೊಂದರ ಪರವಾಗಿ, ಕಾಲೇಜಿನ ಪರವಾಗಿ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲರ ಪರವಾಗಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಿದ್ದೇನೆ. ಲಿವರ್ ಟ್ರಾನ್ಸ್ಪ್ಲಾಂಟ್ ಆಯಿತು ಹಾಸ್ಪಿಟಲ್ ಚಿಂತಾಜನಕ ಸ್ಥಿತಿಲುಲ್ಲ. ಈ ವಿಡಿಯೋ ನೋಕರಂಗ ಆರೆಲ್ಲ ನೋಕೊಂಡುಲ್ಲಾರು ಈ ಕಿಡೋಗಬೇನೈತೆ ನಿಂಗೆ ಎಲ್ಲರೂ ನಿಂಗೆ ಸಹಾಯ ಹಾಕೋಣ ಆಯ್ತು. ಈ ವಿಡಿಯೋ ನಿಂಗೆ ಶೇರ್ ಹಾಕೊಂಚೊಂದು ಈ ಮೂಲಕ ನಾನು ನಿಂಗೆ ಕೇಟೊಂಡುಲ್ಲೆ.